ಈ ಕಾಯಿಲೆ ಇಲ್ಲದೆ ಇರುವಂತಹ ಮನೆ ಇಲ್ಲ. ಲೈಫ್ ಸ್ಟೈಲ್ ಎಲ್ಲ ಬರುತ್ತೆ. ಸ್ಟ್ರೆಸ್, ಫುಡ್, ರಾಗಿ ಮತ್ತೆ ಸಿರಿಧಾನ್ಯ ತಿಂದ್ರೆ ಶುಗರೇ ಬರಲ್ಲ ಅಂತ ಒಂದ್ಸಲ ಬಂದ್ಬಿಟ್ಟೈತೆ. ಚಿಕ್ಕ ಮಕ್ಕಳಲ್ಲೂ ಕೂಡ ಡಯಾಬಿಟೀಸ್ ನಾವು ನೋಡ್ತಾ ಇದೀವಿ ಸರ್. ಸಿಸೇರಿಯನ್ ನಲ್ಲಿ ಯಾವಾಗಲೂ ಒಂದಲ್ಲ ಒಂದು ಹೆಲ್ತ್ ಇಶ್ಯೂಸ್ ಇರುತ್ತೆ. ಸರಿ ಸರ್, ಗರ್ಭಿಣಿಯರು ನಿಮ್ಮ ಮೆಡಿಸಿನ್ ತಗೋಬಹುದಾ? 100% ತಗೊಳ್ಬಹುದು. ನನ್ನಲ್ಲಿ ನಾನು ಟ್ರೀಟ್ಮೆಂಟ್ ಅಲ್ಲಿ ಸುಮಾರು ಅಲೋಪತಿಕ್ ಡಾಕ್ಟರ್ಸ್ ಒಂದು ಪ್ರಿಸಂಪ್ಷನ್ ಇಲ್ಲದ್ರೆ ಹೆಂಗಾಗುತ್ತೆ ಸರ್, ಇಷ್ಟು ಬೇಗ ರಿಕವರ್ ಆಗ್ತಾರಾ ಸರ್? ಬಾಡಿ ಶಕ್ತಿ ಇದೆ. BP ಶುಗರ್ ಒಂದ್ಸಲ ಶುರುವಾಯಿತು ಅಂತಂದ್ರೆ ನಾವು ಸಾಯೋವರೆಗೂ ಮೆಡಿಸಿನ್ ತಗೋಬೇಕು ಅಂತಾನೆ ಹೇಳ್ತಾರೆ. ನನ್ನ ಮೆಡಿಕೇಶನ್ ಜೊತೆ ತಗೊಂಡು 13 ಆಗಿದ್ದವರು 6 ಇದೆ. ಡೇಟ್ಸ್ ತಿನ್ನೋದ್ರಿಂದ ಶುಗರ್ ಬರುತ್ತೆ ಅಂತ ಅನ್ನೋದನ್ನ ಹೊರಬರಬೇಕು. ನಮಸ್ಕಾರ, ಮಿರಾಕಲ್ ಮನೆಮದ್ದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಎಲ್ಲರೂ ತುಂಬಾ ಕಿವಿಗೊಟ್ಟು ಕೇಳಬೇಕಾಗಿರುವಂತಹ ಎಪಿಸೋಡ್, ತುಂಬಾ ಗಮನವಿಟ್ಟು ನೋಡಬೇಕಾಗಿರುವಂತಹ ಎಪಿಸೋಡ್. ಕಾರಣ ಏನು ಅಂತಂದರೆ, ಈ ಕಾಯಿಲೆ ಇಲ್ಲದೆ ಇರುವಂತಹ ಮನೆ ಇಲ್ಲ. ಇಡೀ ಜಗತ್ತಿನಾದ್ಯಂತ ಫಾದರ್ ಆಫ್ ಡಿಸೀಸ್ ಅಂತಾನೂ ನೀವು ಈ ಕಾಯಿಲೆಗಳನ್ನು ಕರಿಬಹುದು. ಯಾವ ಕಾಯಿಲೆ ಅನ್ನೋದಾದರೆ, ಒಂದು ಡಯಾಬಿಟೀಸ್, ಶುಗರ್ ಅಂತ ಏನು ಕರಿತೀವಿ, ಸಕ್ಕರೆ ಕಾಯಿಲೆ ಅಂತ ಏನು ಕರಿತೀವಿ, ಹಾಗೆಯೇ ಮತ್ತೊಂದು BP, ಬ್ಲಡ್ ಪ್ರೆಷರ್. ಯಾರಾದರೂ ಮನೆಗೆ ಹೋಗಿ ಈ ಕಾಯಿಲೆ ಇಲ್ಲದೆ ಇರೋರು ಯಾರಾದರೂ ಇದ್ರು ಅಂತಂದರೆ, ಇಡೀ ಮನೆತನ ಇಡೀ ಕುಟುಂಬ ತುಂಬಾ ಸ್ವಾಸ್ಥ್ಯವಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಆರೋಗ್ಯಯುತವಾಗಿದೆ ಮತ್ತು ಅವರ ಲೈಫ್ ಸ್ಟೈಲ್ ಕೂಡ ಅಲ್ಟಿಮೇಟ್ ಅಂತ ಹೇಳಬಹುದು. ಹಾಗಾದರೆ ಈ ಸಮಸ್ಯೆ ಇರೋರು ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ಗಳಿಗೆ ಎದುರಾಗ್ತಾರೆ, ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ಗಳಿಗೆ ಒಳಗಾಗ್ತಾರೆ, ಜೀವ ಹೋಗುವಂತಹ ಸಾಧ್ಯತೆಗಳಿರುತ್ತೆ. BP ಶುಗರ್ ಏನಾದರೂ ಬಂತು ಅಂತಂದರೆ ಹಾರ್ಟ್ ಅಟ್ಯಾಕ್ ಆಗುವಂಥ ಸಮಸ್ಯೆ ಇರುತ್ತೆ, ಕಿಡ್ನಿ ಫೇಲ್ಯೂರ್ ಆಗುವಂಥ ಸಮಸ್ಯೆ ಇರುತ್ತೆ, ಲಿವರ್ ಸಮಸ್ಯೆ ಎದುರಾಗುತ್ತೆ, ಇಡೀ ದೇಹ ಕಾಯಿಲೆಗಳ ಗೂಡಾಗ್ಬಿಡುತ್ತೆ. ಇದನ್ನು ಗುಣಪಡಿಸೋದು ಹೇಗೆ ಅಂತ ಹೇಳಿ ನಾನು ಕೇಳ್ತಾ ಇರೋದಲ್ಲ, ನಂತರ ಸುಮಾರು ಜನ, ನೂರಾರು ಸಾವಿರಾರು ಪೇಷಂಟ್ಸ್ಗಳು ಕೇಳಿಕೊಂಡು ಇವ್ರ ಹತ್ರ ಬಂದಿದ್ದರು. ಇವ್ರು ಅದಕ್ಕೆ ಏನು ಮೆಡಿಸಿನ್ ಕೊಟ್ಟು, ಇವರು ಯಾವ ಲೈಫ್ ಸ್ಟೈಲನ್ನು ಹೇಳಿ, ಯಾವ ಪಥ್ಯವನ್ನು ಹೇಳಿ ಗುಣಪಡಿಸಿದ್ದಾರೆ ಅಂತ ಕೇಳೋ ಸಮಯ. ನಿಮಗೆ ಯಾರಂತ ಗೊತ್ತಾಗಿರಬಹುದು, ಡಾಕ್ಟರ್ SM ರಾಜು ಸರ್ ನನ್ನ ಜೊತೆಗಿದ್ದಾರೆ. ಸರ್ ನಮಸ್ತೆ. ನನ್ನ ಇಂಟ್ರೊಡಕ್ಷನ್ ಯಾವುದು ರಾಂಗ್ ಇರಲಿಲ್ಲ ಅಂತ ಅನ್ಕೊಳ್ತೀನಿ ಸರ್. BP ಶುಗರ್ ಬಂತಂದರೆ ಸಾಕು, ಇಡೀ ದೇಹ ಅನಾರೋಗ್ಯದ ಗೂಡಾಗ್ಬಿಡುತ್ತೆ. ಒಂದೊಂದೇ ಬಂದು ಸೇರ್ಕೊಳ್ತಾ ಹೋಗುತ್ತೆ, ಇನ್ವೈಟ್ ಮಾಡ್ದಂಗೆ ಇರುತ್ತೆ ಸರ್. ಏನು ಸರ್ ಇದು? ಇಡೀ ಜಗತ್ತಲ್ಲಿ ಅತೀ ಹೆಚ್ಚು ವೇಗವಾಗಿ ಬೆಳೀತಾ ಇರುವಂತಹ ಕಾಯಿಲೆಗಳಿವು. ಸೊ ಎಲ್ಲರ ಮನೆಯಲ್ಲೂ ಕೂಡ BP ಇಲ್ಲದೆ ಇರೋರು ಅಥವಾ ಶುಗರ್ ಇಲ್ಲದೆ ಇರೋರು ಕಂಡು ಬಂದರು ಅಂತಂದರೆ ಅವ್ರು ಪುಣ್ಯಾತ್ಮರು ಅಂತ ಕರೆದ್ಬಿಡ್ಬೋದು ನಾವು. ಯಾಕೆ ಇತ್ತೀಚಿನ ದಿನಗಳಲ್ಲಿ ಇಷ್ಟು ಸಮಸ್ಯೆ ಜಾಸ್ತಿ ಆಗ್ತಿದೆ? ಅದನ್ನೇ ನಾವು ಲೈಫ್ ಸ್ಟೈಲ್ ಅಂತೀವಿ. ಲೈಫ್ ಸ್ಟೈಲ್ ಎಲ್ಲ ಬರುತ್ತೆ. ಸ್ಟ್ರೆಸ್ ಅದು ನಂಬರ್ 1, ಸೆಕೆಂಡು ಫುಡ್ಡು, ಥರ್ಡ್ ಒನ್ ಈಸ್ ನಮ್ಮ ಶರೀರಕ್ಕೆ ನಾವು ಟೈಮ್ ಕೊಡೋದಿಲ್ಲ. ಸೊ ಇದು ಮೇನ್ 3 ಕಾರಣ. ಫುಡ್ ಏನು ಅಂದರೆ, ಇವಾಗ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಿದೆ. 2-3 ಜನ ಮನೇಲಿರ್ತಾರೆ, 4 kg ಎಣ್ಣೆ ಯೂಸ್ ಮಾಡ್ತಾರೆ. ನಾನು ಫಸ್ಟ್ ಕೇಳೋದು ಎಷ್ಟು ಗೊತ್ತಾ ಬಂದಾಗ, ಸೊ ಎಣ್ಣೆ ನೀವು ಪ್ರತಿ ತಿಂಗಳು ಎಷ್ಟು ಯೂಸ್ ಮಾಡ್ತೀವಿ? ಸರ್ 3-4 kg. ಎಷ್ಟು ಜನ ಇದ್ವಿ? 4 ಜನ ಇದ್ವಿ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ರಿ, 4 kg ಎಣ್ಣೆ, ಆಮೇಲೆ ಎಣ್ಣೆ ಎರಡೇದು, ಆ ಪ್ರೊಡಕ್ಷನ್ ಕಾಸ್ಟಲ್ಲಿ ಆ ರೇಟಲ್ಲಿ ಸಿಗೋದನ್ನೇ ಇಲ್ಲ. ಅಂದರೆ 100% ಆದ ಎಣ್ಣೆ ಅಡಲ್ಟ್ರೇಟೆಡ್. ಈಗ ಏನೇ ಎಣ್ಣೆ ತಗೊಳ್ರಿ, ಯಾಕೆಂದರೆ ನಾವು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಮಾಡ್ತೀವಿ, ಅದಕ್ಕೇನು ಇದು ಮಾಡ್ತೀವಿ, ಕಾಸ್ಟ್ ಆಫ್ ದಿ ರಾ ಮೆಟೀರಿಯಲ್ಸು ಅದನ್ನು ಇದು ಮಾಡ್ತದಂದರೆ, ಈಗ ಕಡಲೆಕಾಯಿ ಎಣ್ಣೆದು ಐ ಥಿಂಕ್ ಮೋರ್ ದ್ಯಾನ್ 300 rupees per kilo ಆಗ್ತೈತೆ, ಆದರೆ ಇದು 200 ರೂಪಾಯಿಗೆ ಸಿಗುತ್ತೆ. ಸೊ ಆ ರೀತಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಅಡಲ್ಟ್ರೇಷನ್ನು ಒಂದು, ಆಮೇಲೆ ನಾವು ಆಹಾರ ಪದ್ಧತಿನಲ್ಲಿ ಹೆಚ್ಚಾಗಿ ಫೈಬರ್ಸ್ ತಿಂತಾಯಿಲ್ಲ. ಆಮೇಲೆ ಈಗ ಹೊಸ ಕಲ್ಚರ್ ಬಂದ್ಬಿಟ್ಟಿದೆ, ಏನು ರೆಡಿಮೇಡ್ ಫುಡ್, ಒಂದು ಮ್ಯಾಗಿ 2 minutes ಅಲ್ಲಿ ಮಾಡ್ಕೊಳ್ತೀನಿ. ಆಮೇಲೆ ಪ್ಲಸ್ ನನಗೆ ರಾಗಿ ಮತ್ತು ಸಿರಿಧಾನ್ಯ ತಿಂದರೆ ಶುಗರೇ ಬರಲ್ಲ ಅಂತ ಒಂದ್ಸಲ ಬಂದ್ಬಿಟ್ಟೈತೆ. ಆಮೇಲೆ ಅಕ್ಕಿ ತಿಂದರೆ ಶುಗರ್ ಬರುತ್ತೆ ಅಂತ ಬರ್ತದೆ, ಅನ್ನ ತಿಂದರೆ, ಅವೆಲ್ಲ ಸುಳ್ಳು. ಅದು ಸಿರಿಧಾನ್ಯ ಆಗಲಿ, ರಾಗಿನೇ ಆಗಲಿ, ಅಕ್ಕಿನೇ ಆಗಲಿ, ಈ ಆಹಾರದಲ್ಲಿ 70% ಕಾರ್ಬೋಹೈಡ್ರೇಟ್ಸ್ ಇರ್ತದೆ. ಇಟ್ ಇಸ್ ನಥಿಂಗ್ ಬಟ್ ಶುಗರ್ಸ್. ಏನು ಹೆಚ್ಚಾಗಿ ಇವನ್ನೆಲ್ಲದನ್ನು 50% ಇಟ್ಕೊಳ್ಬೇಕು. ಇನ್ನು 50% ನಾವು ತಿನ್ಬೇಕಾಗಿರೋದು ಏನು ಅಂತಂದರೆ, ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ, ಕಾಳುಗಳು, ಡ್ರೈ ಫ್ರೂಟ್ಸು, ಶುಗರ್ಸು. ಇನ್ನು ಕೆಲವರು ಡ್ರೈ ಫ್ರೂಟ್ಸ್ ತಿನ್ನೋಕ್ಕೆ ಭಯಪಡ್ತಾರೆ. ಹೌದು, ಡ್ರೈ ಫ್ರೂಟ್ಸ್ ಕೊಲೆಸ್ಟ್ರಾಲ್ ಬರುತ್ತಂತೆ.
ಆ್ಯಕ್ಚುಲಿ ಪ್ಲ್ಯಾಂಟ್ ಪ್ರಾಡಕ್ಟಿಂದ ಕೊಲೆಸ್ಟ್ರಾಲ್ ಬರಲ್ಲ ಅಂತ ಎಷ್ಟೋ ಆರ್ಟಿಕಲ್ಸ್ ಇದೆ. ಅನಿಮಲ್ ಪ್ರಾಡಕ್ಟ್ಸಿಂದ ಬರೋದು. ಅದ್ರ ಮೇಲೆ ಕ್ವಶನ್ ಬರುತ್ತೆ, ವೆಜಿಟೇರಿಯನ್ ಅನಿಮಲ್ ಪ್ರಾಡಕ್ಟ್ಸ್ ತಿನ್ನೋದಿಲ್ಲ ಅಂತ. ಆದರೆ ಬೆಣ್ಣೆ ಮತ್ತು ತುಪ್ಪ ಇವೆಲ್ಲದನ್ನ ಅನಿಮಲ್ ಪ್ರಾಡಕ್ಟ್, ಅನಿಮಲ್ ಫ್ಯಾಟ್ಸ್ ಓನ್ಲಿ. ಸೊ ಆದ್ದರಿಂದ ಆಹಾರ ಪದ್ಧತಿ ಸ್ಟ್ರೆಸ್ಸಿಂದ ಮುಕ್ತಿ ಆದರೆ, ಪ್ಲಸ್ ಈ ಪದ್ಧತಿನ ಕರೆಕ್ಟಾಗಿ ಮಾಡಿಕೊಂಡ್ರೆ ಮೆನಿ ಡಿಸೀಸಸ್ ಇವೆರಡೂ ಬಿ ಪಿ ಆ್ಯಂಡ್ ಶುಗರ್ ಆಟೋಮೆಟಿಕ್ಲಿ ಹೊರಟೋಗುತ್ತೆ. ನಾವು ಮೆಡಿಟೇಷನ್ ಮಾಡಲ್ಲ. ಮೆಡಿಟೇಷನ್ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತೀರಿ, ಅದರಿಂದ ಏನು ಬರ್ತೈತೆ ಅಂತ. ಆ್ಯಕ್ಚುಲಿ ಅದು ಮಾಡೋ ಹೊತ್ತಿನಲ್ಲಿ ಈವನ್ ಈ ಥ್ರೋಟೆಲ್ಲ ಡ್ರೈ ಆಗುತ್ತೆ ಒಂದೊಂದು ಟೈಮ್ ಅಬ್ಸರ್ವೇಷನ್ ಮಾಡೋ ಹೊತ್ತಿನಲ್ಲಿ. ಅಷ್ಟು ಪವರ್ಫುಲ್ ಇದೆ ಅದು ಮೆಡಿಟೇಷನ್. ಆ ವಿಪಾಸನ ಏನಿದೆ, ಅಬ್ಸರ್ವೇಷನ್ ಆಫ್ ದಿಸ್ ಏನೋ ಬ್ರೀತಿಂಗು ಮತ್ತು ಇದು ಮಾಡ್ಕೊಳ್ಳೋದು, ಅದು ಅನ್ಥಿಂಕಬಲ್ ಅದು. ಆಮೇಲೆ ಪ್ರಾಣಾಯಾಮ, ಅದು ಅನ್ಥಿಂಕಬಲ್. ಅದು ಬಾಡಿಗೆ ಏನು ಸ್ಟ್ರೈನ್ ಆಗದೇ ಯು ಆರ್ ಗಿವಿಂಗ್ ಎನಾರ್ಮಸ್ ಎಕ್ಸಸೈಸ್ ಟು ದಿ ಲಂಗ್. ಸೊ ಇವೆಲ್ಲ ಅದನ್ನು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನು, ಫುಡ್ಡಲ್ಲಿ ಹೆಚ್ಚಾಗಿ ಫೈಬರ್ ತಿನ್ನಬೇಕು. ಅಂದರೆ ಇದು ಸೊಪ್ಪು ತರಕಾರಿಗಳು ತಿನ್ನಬೇಕು, ಕಡಿಮೆ ತಗೊಳ್ಬೇಕು. ಅನಿಮಲ್ ಪ್ರೋಟೀನ್ಸು ಇವೆಲ್ಲದನ್ನು. ಇವಾಗೆಲ್ಲನೂ ಇನ್ಸ್ಟೆಂಟ್ ಎಲ್ಲ ಮನೆಗೆ ಬರುತ್ತೆ. ಮಾಡೋದು ಇದಿಲ್ಲ, ಕಷ್ಟ ಇಲ್ಲ. ಆಮೇಲೆ ಇದು ಏನು ದೋಸೆಗಳು, ಅದು ಹೆಂಗಿರ್ತದೆ ದೋಸೆ, ಒಂದ್ಸರಿ ತಿಂದರೆ ಇನ್ನೊಂದ್ಸರಿ ತಿನ್ನೋಣ ಅಂತ ಅದು ಅಷ್ಟು ಎಣ್ಣೆ ಅದರಲ್ಲಿ ಹಾಕಿರ್ತಾರೆ, ತುಪ್ಪ ಬೆಣ್ಣೆ ಇವೆಲ್ಲದನ್ನ. ಸೊ ಆದ್ದರಿಂದ ಇದರಿಂದ ಏನಾಗುತ್ತೆ, ಬಾಡಿ ಇನ್ಬಿಲ್ಟ್ ಸಿಸ್ಟಮಲ್ಲಿ ಏನಿದೆ ಅದು ಇನ್ಯಾಕ್ಟಿವ್ ಆಗೋಗ್ತೈತೆ. ಆಮೇಲೆ ಯಾವಾಗ ನೀವು 50% ಜಾಸ್ತಿ ತಗೊಳ್ತೀರಿ ಅಷ್ಟು ಮ್ಯಾನ್ಯುಯಲ್ ಕೆಲಸ ಮಾಡಲ್ಲ. ಇದು ಕರಗಲ್ಲ, ಇದು ಕಾರ್ಬೋಹೈಡ್ರೇಟ್ಸು ಶುಗರ್ಸು ಯಾವಾಗ ಕರಗಲ್ಲ ಅದು ಬ್ಯಾಂಕಲ್ಲಿ ಡೆಪಾಸಿಟ್ ಆದಂಗೆ ಬಾಡಿನಲ್ಲಿ ಫ್ಯಾಟ್ಸ್ ಆಗಿ ಡೆಪಾಸಿಟ್ ಆಗ್ತಾ ಇರ್ತೈತೆ. ಸೊ ಆದ್ದರಿಂದ ಅದನ್ನು ಮುಕ್ತಿ ಆಗಬೇಕು ಅಂದರೆ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು. ಸರಿ ಸರ್, ನಾವು ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಬೋದು, ಲೈಫ್ ಸ್ಟೈಲ್ ಏನೋ ಚೇಂಜ್ ಮಾಡ್ಕೋಬೋದು. ಬಟ್ ಕೆಲವೊಂದು ಪ್ರೊಫೆಷನ್ ಅಂತೂ ಯಾವಾಗಲೂ ಟೆನ್ಷನ್, ಯಾವುದೋ ವಿಚಾರಕ್ಕೂ ಟೆನ್ಷನ್, ಸಣ್ಣ ಪುಟ್ಟದಕ್ಕೆ ಕಿರಿಕಿರಿ, ಇಂಥದ್ದಂತೂ ಕಂಟಿನ್ಯೂ ಆಗ್ತಾನೇ ಇರುತ್ತೆ ಸರ್. ನಾವು ಸ್ಟ್ರೆಸ್ನ ಮ್ಯಾನೇಜ್ ಮಾಡೋದು ಹೆಂಗೆ? ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಬಿಡ್ತಿದೆ ಅಂತಂದರೆ ಸ್ಟ್ರೆಸ್ಸೇ ನಮ್ಮನ್ನು ಮ್ಯಾನೇಜ್ ಮಾಡ್ತಿದೆಯೇನೋ ಅನ್ನೋ ಥರ ಆಗಿದೆ. ಒಂದು ಹೇಳ್ತೀನಿ, ಅದಕ್ಕೇನದು ಮೆಡಿಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಮೆಡಿಟೇಷನ್ ಹೇಗಿರ್ಬೇಕಾಗಾದ್ರೆ? ಏನಿಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡು ಉಸಿರನ್ನ ಗಮನಿಸೋದು. ಆಮೇಲೆ ಅದಕ್ಕೆ ಬರೀ ಸಿಂಪಲ್, ಯಾರೋ ಏನೋ ಅಂತಾರೆ ಅಂದ್ಕೊಳ್ಳಿ, ನಾನು ಚೆನ್ನಾಗಿರ್ಬೇಕು. ಆಮೇಲೆ ಇದು ಏನೋ ಇನ್ವಾಲ್ವ್ ಆಗಬೇಕು ವರ್ಕಲ್ಲಿ. ಆಮೇಲೆ ಒಂದು ಅಲ್ಟಿಮೇಟ್ಲಿ ಏನು ಗೊತ್ತಾ, ನಮ್ಮ ಶರೀರನ ನಾನು ಕಾಪಾಡ್ಕೊಳ್ಬೇಕಂದ್ರೆ ಎಲ್ಲ ಆಟೋಮೆಟಿಕ್ಲಿ ಬರುತ್ತೆ. ನಾವು ನಮ್ಮ ಶರೀರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಈಗ ಎಷ್ಟೋ ಜನ ಶರೀರ ಬಗ್ಗೆ ಯೋಚನೆ ಮಾಡಲ್ಲ, ಬರೀ ಟಾರ್ಗೆಟ್ಸ್ ಇಟ್ಕೊಂಡಿರ್ತಾರೆ. ನಾನು ಇಷ್ಟು ಇದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕಂತ. ಆವಾಗ ಏನಾಗುತ್ತಾ, ಬಾಡಿ ಪಾಪ ಅದು ಎಷ್ಟು ಕೆಲಸ ಮಾಡುತ್ತೆ, ಆಮೇಲೆ ಪಟ್ಟಂತ ಡಿಸ್ಫಂಕ್ಷನ್ ಆಗೋಗ್ತೈತೆ. ಹೌದು, ರೈಟ್ ಸರ್. ನಾವು ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾಗ ಫುಡ್ಡು ಮತ್ತು ಇದೆಲ್ಲನೂ ನಾನು ಚಿಕ್ಕವಳಿದ್ದಾಗ ನನ್ನ ಸ್ಕೂಲಲ್ಲಿ ನಮ್ಮ ಕನ್ನಡ ಮಿಸ್ಸು ಒಂದು ಗಾದೆ ಹೇಳ್ಕೊಟ್ಟಿದ್ರು, ಅದು ನೆನಪಾಗ್ತಾ ಇದೆ. 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಂಡವನು ಭೋಗಿ, 3 ಹೊತ್ತು ಉಂಡವನು ರೋಗಿ, 4 ಹೊತ್ತು ಉಂಡವನಿಗೆ ಹೊತ್ಕೊಂಡು ಹೋಗಿ ಅಂತ ಅಂದು. ಸೊ BP ಶುಗರ್ ಇರೋರಿಗೆ ಈ ಗಾದೆ ಎಷ್ಟು ಅನ್ವಯಿಸುತ್ತೆ? ಸಿ, ಫಸ್ಟ್ ಆಫ್ ಆಲ್ ಅವರ ಬ್ರೈನಲ್ಲಿ ಶುಗರ್ ಬಂತು, BP ಬಂತು ಅಂದರೆ ಲೈಫ್ ಟೈಮ್ ಬರುತ್ತೆ ಅಂತ ಹೇಳ್ತಾರೆ. ಅದರಿಂದ ಅವ್ರು ದೂರ ಆಗಬೇಕು. ಆಮೇಲೆ ಆರ್ಗನ್ಸ್ ರಿವರ್ಸ್ ಆಗುತ್ತೆ ಅಂತ ತಲೆಗಿಟ್ಕೊಳ್ಬೇಕು. ಹೌದು. ಆಮೇಲೆ 6ನೇ ಔಷಧಿನೂ ತಲೆಗಿಟ್ಕೊಳ್ಬೇಕು. ಆಮೇಲೆ ಹಣ್ಣು ತಿನ್ನೋದ್ರಿಂದ, ಆಮೇಲೆ ಇದು ಬೀಟ್ರೂಟ್ ತಿನ್ನೋದ್ರಿಂದ, ಡೇಟ್ಸ್ ತಿನ್ನೋದ್ರಿಂದ ಶುಗರ್ ಬರುತ್ತೆ ಅಂತ ಅನ್ನೋದನ್ನು ಹೊರಬರಬೇಕು. ಶುಗರ್ ಬರೋದು ಬೇಸಿಕಲಿ ಜೋಳ, ಗೋಧಿ, ಅಕ್ಕಿ, ರಾಗಿ ಈ ಆಹಾರವನ್ನು 50% ಮೇಲೆ ತಿನ್ನೋದಕ್ಕೆ ಅಂತ ತಲೆಗಿಟ್ಕೋಬೇಕು. ನಾವೇನು ಬೀಟ್ರೂಟ್ ತಿನ್ನೋ, ಅಯ್ಯೋ ಬೀಟ್ರೂಟ್ ತಿಂದರೆ ಶುಗರ್ ಬರುತ್ತೆ, ರಾಂಗ್ ನೋಷನ್. ಡೇಟ್ಸ್ ತಿಂದರೆ ಶುಗರ್ ಬರುತ್ತೆ, ರಾಂಗ್ ನೋಷನ್. ಸ್ವೀಟ್ಸ್ ಯಾವಾಗಲೂ ಅಕೇಶನಲ್ ತಿನ್ನೋದು, ಅದೇನು ಇಷ್ಟೇನೋ ಅರ್ಧ kg 1 kg ಯಾರು ತಿನ್ನಲ್ವಲ್ಲ. ಇಂಪಾರ್ಟೆಂಟ್ ತಿನ್ನೋದೇನು ಮುದ್ದೆ, ಒಂದು ಸ್ವಲ್ಪ ಸಾರು, ಇಷ್ಟು ದಪ್ಪ ಮುದ್ದೆ ತಿಂತೀವಿ. ಆಮೇಲೆ ಇದು ಅನ್ನ, ಸ್ವಲ್ಪ ಸಾರು, ಇಷ್ಟು ಅನ್ನ.
ಬಟ್ ರೇಷಿಯೋ, ಈಗ ನಾನು ಕೆಲವರಿಗೆ ರೇಷಿಯೋ ಹೆಂಗೆ ಸರ್ ಅಂತ ಹೇಳ್ತಾರೆ. ಏನಿಲ್ಲ, ಹೋಳಿಗೆಗೆ ಎಷ್ಟು ರೇಷಿಯೋ ಆಗಬೇಕು, ಬೆಲ್ಲ ಮತ್ತು ಬೇಳೆ ಅಂದಾಗ ಸರ್ ಅದೊಂದು ಪಾಲು ಇದೊಂದು ಪಾಲು ಅಂದರೆ ಎಷ್ಟಾಯ್ತು, 50-50, ಅದೇ ಟೈಪ್ 55 ಪಾಲು ಅಂತ ಮೈಂಡಲ್ಲಿ ಇಟ್ಕೊಳ್ರಿ. ಕೆಲಸ ಹಿಂಗೆ ಮಾಡೋಕ್ಕಾಗುತ್ತೆ. ನೀವು ತಿನ್ನಿರಿ ಸ್ವಲ್ಪ ಸಲಾಡ್ ಅವೆಲ್ಲ ಕೆಲಸ ಆಟೋಮೆಟಿಕ್ಲಿ ಮಾಡ್ಬೋದು. ಇಂಪಾರ್ಟೆಂಟ್. ಆಮೇಲೆ ಇದು ಕೆಲಸ ಮಾಡ್ತಾ ಇರ್ತೀವಿ, ಏನೋ ಒಂಥರ ಆಲಸ್ಯ ಆಯಿತು, ಒಂದು ಡೇಟ್ಸ್ ಇಟ್ಕೊಳ್ರಿ ಪಕ್ಕದಲ್ಲಿ ಬಾಯ್ಲ್ ಹಾಕ್ಕೊಳ್ರಿ. ಡೇಟ್ಸನ್ನ ಆಟೋಮೆಟಿಕ್ಲಿ ಚಾರ್ಜ್ ಆಗುತ್ತೆ, ಇಮಿಡಿಯೇಟ್ಲಿ ಶುಗರ್ಸ್ ರಿಲೀಸ್ ಆಗುತ್ತೆ, ಫ್ರಕ್ಟೋಸ್ ಇಮಿಡಿಯೇಟ್ಲಿ ಇದಾಗುತ್ತೆ. ಆಮೇಲೆ ಜ್ಯೂಸ್ ಇಟ್ಕೊಳ್ರಿ, ಒಂದೊಂದು ಸಿಪ್ ಕುಡಿತಾ ಇರ್ರಿ. ಇಲ್ಲಾಂದ್ರೆ ಬ್ಲ್ಯಾಕ್ ಕಾಫಿ ಇಟ್ಕೊಳ್ರಿ, ಒಂದೊಂದು ಸಿಪ್ ಕುಡಿತಾ ಇರ್ರಿ. ಸಮಥಿಂಗ್ ಏನೋ ಆಲ್ಟರ್ನೇಟಿವ್ ಸ್ಟೈಲ್, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಬೇಕು. ಫಸ್ಟ್ ಮೈಂಡಲ್ಲಿ ಇಟ್ಕೋಬೇಕು, ಬೈ ಬರ್ತ್ ನನಗಿದು ಬಂದಿಲ್ಲ, ನಾನು ಹಂಗೆ ಆಗಬೇಕು ಅಂತ. ಕರೆಕ್ಟ್. ಹೌದು. ಅದಾಗಲಿ ಅಂದ್ರೆ ಆಗಲ್ಲ. ಸರ್, ಇತ್ತೀಚಿನ ದಿನಗಳಲ್ಲಂತೂ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಡಯಾಬಿಟೀಸ್ ನಾವು ನೋಡ್ತಾ ಇದ್ದೀವಿ ಸರ್. ಇದು ಯಾವ ಕಾರಣಕ್ಕೆ ಬರುತ್ತೆ? ಅದು ಟೈಪ್ 1 ಡಯಾಬಿಟಿಸ್. ಹೌದು. ಅದು ಅನ್ಇಮ್ಯಾಜಿನಬಲ್. ಸೋ ಮೆನಿ ರೀಸನ್ಸ್ ಇದ್ದಾರೆ. ಒಂದು ರೀಸನ್ ನಾನು ಹೇಳೋದಿದ್ರೆ, ನಾರ್ಮಲ್ ಬರ್ತ್ ಆಗೋದಿಲ್ಲ ಅಂದ್ರೂ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಯಾಕೆಂದರೆ ಆ ಗಟ್ ಮೈಕ್ರೋಬ್ಸು ಓನ್ಲಿ ಥ್ರೂ ವಸೈನಲ್ ಕೆನಾಲ್ ಓನ್ಲಿ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗೋದು. ಈಗ ಸಿಸೇರಿಯನ್ ಆದರೆ ಆಗಲ್ಲ. ಅದರಿಂದ ಸಿಸೇರಿಯನ್ನಲ್ಲಿ ಆದ ಮಕ್ಕಳಿಗೆ ಯಾವಾಗಲೂ ಒಂದಲ್ಲ ಒಂದು ಹೆಲ್ತ್ ಇಶ್ಯೂಸ್ ಇರುತ್ತೆ. ಅದು ಯಾಕೆ ಅದಾಗುತ್ತೆ ಅಂತಂದರೆ, ಹೆಣ್ಮಕ್ಳು ಸೊಪ್ಪು ತಿನ್ಬೋದು, ಅದರ ಬದಲು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೊತಾ ಇರ್ತಾರೆ. ಅದರಿಂದ ಏನಾಗುತ್ತೆ, ಪ್ಲಾಸೆಂಟಾ ಇದರಲ್ಲಿ ವಾಟರ್ ಏನಿದಿರ್ತದೆ ಅದು ಡ್ರೈ ಆದಾಗ ಇನ್ವೇರಿಯಬಲಿ ಸಿಸೇರಿಯನ್ಗೆ ಹೋಗ್ಬೇಕಾಗ್ತದೆ. ಸರಿ ಸರ್, ಗರ್ಭಿಣಿಯರು ನಿಮ್ಮ ಮೆಡಿಸಿನ್ ತಗೋಬಹುದಾ? 100% ತಗೊಳ್ಬೋದು. ಇದರಲ್ಲಿ ಇದು ಹೆಲ್ತ್ ಸಪ್ಲಿಮೆಂಟ್ಸ್ ಆಸ್ ಪರ್ ದಿ ರೀಸೆಂಟ್ ಗೈಡ್ಲೈನ್ಸು ಎಲ್ಲನೂ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಕಂಟ್ರೋಲ್ ಆ್ಯಕ್ಟಲ್ಲಿ ಏನೇನು ಇವಿವೆ, ಯಾವುದು ಹರ್ಬ್ಸು, ಅದನ್ನೆಲ್ಲ ಹೆಲ್ತ್ ಸಪ್ಲಿಮೆಂಟಾಗಿ ಡಿಕ್ಲೇರ್ ಮಾಡಿದ್ದಾರೆ. ಇದು ಸಾವಿರಾರು ವರ್ಷಗಳು ತಗೊಳ್ತಾ ಇರೋದು ನಾವು ಇದು. ಈಗ ನಾನಂತೂ ಎಲ್ಲ ಟೈಪ್ಸ್ ಇವನು ನೋಡಿದ್ದೀನಿ ಪೇಷಂಟ್ಸ್ನ. ಇದರಲ್ಲಿ ಏನಾದರೂ ಮೆಟಲ್ಸ್ ಇತ್ತು ಅಂದರೆ, ಪ್ಯೂರಿಫೈಡ್ ಮೆಟಲ್ಸು, ಮಿನರಲ್ಸ್ ಇತ್ತು ಅಂದರೆ ಇದಾಗ್ಬೋದು. ಇಲ್ವೇ ಇಲ್ಲ. ಕೆಲವೊಂದು ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಡಯಾಬಿಟೀಸ್ ಬಂದಿರುತ್ತೆ ಸರ್. ಅನ್ಥಿಂಕಬಲ್. ನನ್ನಲ್ಲಿ ಕ್ಲಿಯರ್ ಆಗಿ ತಲೆನೇ ಕೆಡಿಸ್ಕೊಳ್ಳೋದು ಬೇಕೇ ಇಲ್ಲ. ಇದು ಒಳ್ಳೆ ಬ್ಯೂಟಿಫುಲ್ ಕ್ವಶನ್ ಕೇಳಿರೋದು. ಸುಮಾರು ಜನ ಯಂಗ್ ಲೇಡೀಸ್ 28-30 ಅದು ಸೊ 100% ರಿವರ್ಸ್ ಆಗುತ್ತೆ ಆರ್ಗನ್. 100%. ದಟ್ ಇಸ್ ಬೇಸಿಕಲಿ ಬಿಕಾಸ್ ಆಫ್ ಸ್ಟ್ರೆಸ್. ಸ್ಟ್ರೆಸ್ ಅಂದರೆ ಏನು ಗೊತ್ತಾ, ಈಗ ಇದು ಸೆಲ್, ಈ ಸೆಲ್ಲಲ್ಲಿ ಎಲ್ಲ ಪ್ರೋಟೀನ್ಸು ಒಳಗೋಗುತ್ತೆ. ಅದು ಮೈಟೋಕಾಂಡ್ರಿಗೆ ಹೋಗ್ಬೇಕಂದ್ರೆ ಈ 3D 3D ಸ್ಟ್ರಕ್ಚರ್ ಇರುತ್ತೆ. ಆ 3D ಸ್ಟ್ರಕ್ಚರ್ ಯಾವಾಗಿರ್ತದೆ, ಬಾಡಿ ಸ್ಟ್ರೆಸ್ ಇಲ್ಲ ಅಂದರೆ ಅದು ಕರೆಕ್ಟಾಗಿ ಇರ್ತಂತೆ. ಸ್ಟ್ರೆಸ್ ಆದಾಗ ಅವೆಲ್ಲ ಡಿಸ್ಟರ್ಬ್ ಆಗೋಗ್ಬಿಡ್ತದೆ. ಆವಾಗ ಒಂದು ಶೆಫೆರಾನ್ಸ್ ಅಂತ ಒಂದು ಕೆಟ್ಲಿಸ್ಟ್ ಇದೆ, ಈಟ್ ಶಾಕ್ ಪ್ರೋಟೀನ್ಸ್ ಅಂತ. ಅವು ಅದನ್ನು ಕನ್ವರ್ಟ್ ಮಾಡೋಂಥ ಶಕ್ತಿ ಇದೆ. ಅವು ಕನ್ವರ್ಟ್ ಮಾಡೋಕ್ಕಾಗಲ್ಲ ಅಂದರೆ ಮೈಟೋಕಾಂಡ್ರೆ ಸುಸ್ತಾಗಿ ಮಲ್ಕೊಂಡ್ಬಿಡ್ತೈತೆ. ಲೆಟ್ ಅಸ್ ಸೇ ಬೀಟಾ ಸೆಲ್. ನನ್ನಲ್ಲಿ ನಾನು ಟ್ರೀಟ್ಮೆಂಟಲ್ಲಿ ಆ ಶೆಫೆರಾನ್ನ ಆಕ್ಟಿವೇಟ್ ಮಾಡ್ಬೋದು ಅಂತ ಸುಮಾರು ಅಲೋಪತಿಕ್ ಡಾಕ್ಟರ್ಸ್ದು ಒಂದು ಪ್ರಿಸೆಂಪ್ಷನ್. ಇಲ್ಲಾಂದ್ರೆ ಹೆಂಗಾಗುತ್ತೆ. ರೀಸೆಂಟ್ಲಿ ಒಂದು ಯಾವುದು ಮಿಚಿಗನ್ ಯೂನಿವರ್ಸಿಟಿಯಿಂದ ಒಂದು ರಿಸರ್ಚ್ ಆರ್ಟಿಕಲ್ ರಿಲೀಸ್ ಆಗಿದೆ. ಅದರಲ್ಲೂ ಅದೇ ಹೇಳಿದ್ದಾರೆ, ಬೀಟಾ ಸೆಲ್ಸಲ್ಲಿ ಮಲಗಿರ್ತವೆ ಮೈಟೋಕಾಂಡ್ರಿಯಾ, ಅದನ್ನು ಎದ್ದೇಳಿಸ್ಬೋದು ಅಂತ. ಬಹುಶಃ ಅದನ್ನು ನಾನು 2-3 years ಹಿಂದೆನೇ ರಿಸರ್ಚ್ ಆರ್ಟಿಕಲ್ಸ್ ಅಂದರೆ ಒಂದು ಇದು ಬರೆದಿದೆ. ಬಟ್ ಅದರಲ್ಲಿ ಈ ರೀತಿ ಬರೆದಿಲ್ಲ, ಬಟ್ ಆಕ್ಟಿವೇಟ್ ಆಗಿರೋದು ವಿತ್ ಎವಿಡೆನ್ಸಸ್ ತೋರಿಸಿದ್ದೆ. ವಾವ್ ಸರ್, ನಾವು ಅಣ್ಣ ತಮ್ಮ ಹೆಲ್ತ್ ಇಶ್ಯೂ ಬಗ್ಗೆ ಮಾತಾಡ್ತಾ ಇದ್ದೀವಿ. ದಟ್ ಈಸ್ ಡಯಾಬಿಟೀಸ್ ಆ್ಯಂಡ್ ಬಿ ಪಿ. ಅಣ್ಣನ ಬಗ್ಗೆನೇ ಜಾಸ್ತಿ ಮಾತಾಡ್ಕೊಂಡ್ರೆ ತಮ್ಮ ಬೇಜಾರು ಮಾಡ್ಕೊಳ್ತಾನೆ. ಬಿ ಪಿ ಬಗ್ಗೆ ಹೇಳಿ ಸರ್. ಬಿ ಪಿ ಬಂದ ತಕ್ಷಣ ಕೆಲವರಿಗೆಲ್ಲ ಸ್ಟ್ರೆಸ್ ಆಗ್ಬಿಡುತ್ತೆ, ಲೈಫ್ ಲಾಂಗ್ ಮೆಡಿಕೇಶನ್ಸ್ ತೊಗೊಳ್ಬೇಕಂತ. ಈಗ ಸೋಷಿಯಲ್ ಮೀಡಿಯಲ್ಲಿ ನಾನು ಇರೋದ್ರಿಂದ ಸ್ಟ್ರೈಟ್ ಬರ್ತಾರೆ, 2 weeks ಎಲ್ಲ ಹೊಟ್ಟೋಗುತ್ತೆ, ಕ್ಲಿಯರ್ ಮಾಡ್ಕೊತಾರೆ. ಕೆಲವರು ಬರೀ ಮನೆಮದ್ದಿನಲ್ಲಿ, ಒಬ್ಬರು ಚೀಫ್ ಇಂಜಿನಿಯರ್ ಇನ್ನು BDA ಮನೆಮದ್ದಿನಲ್ಲಿ ಲೋಗ ಇದಂತೆ, ಕೊನೆಯಲ್ಲಿ ಡಾಕ್ಟ್ರು ಬಿಡಿಸ್ಬಿಟ್ರಂತೆ ಇದನ್ನು ಬಿ ಪಿ ಮೆಡಿಕೇಶನ್ಸು. ನಂದು ಯಾವುದೇ ಟ್ರೀಟ್ಮೆಂಟ್ ತಗೊಂಡು ಸಹ ಹೋಲ್ ಬಾಡಿ ರಿಜುವಿನೇಷನ್ ಆಗೋದ್ರಿಂದ ಬಿ ಪಿನೂ ಓಡೋಗಿರುತ್ತೆ. ಬಟ್ ಫಸ್ಟ್ ಮೈಂಡಲ್ಲೂ ಇರಬೇಕು ಅವ್ರಿಗೆ. ಅದರಿಂದ ನನ್ನ ಹತ್ರ ಬರ್ತಾರಲ್ಲ ಒಬ್ಬರು 90 units ಇನ್ಸುಲಿನ್ ಬಂದಿದ್ರು. 90 units ಇನ್ಸುಲಿನ್ ವಿತ್ ಮೆಟ್ಫಾರ್ಮಿನ್ ಇಂಜೆಕ್ಷನ್. ದೇರ್ ಆಫ್ಟರ್ ಸೋ ಮೆನಿ ಅದರ್ ಡ್ರಗ್ಸ್, ಸ್ಟ್ಯಾಟಿನ್ಸು ಅಂದರೆ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸು, ಬ್ಲಡ್ ಥಿನ್ನರು, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸು, ಡೈರಿಟಿಕ್ಸ್ ಅಂತ ಎಕ್ಸಸ್ ವಾಟರ್ದು, ಅವ್ರ ಕಿಡ್ನಿನೂ ಪ್ರಾಬ್ಲಮ್ ಇತ್ತು. ಸೊ ನಾನಂದರೂ ಲಂಡನ್ಗೆ ಹೋಗಿದ್ದೀನಿ,
ಹೋಗಿದ್ದೆ ನನ್ನ ಮಗಳು ನೋಡೋದಕ್ಕೆ, ಬಂದೆ 3 ದಿನ ಇನ್ಸುಲಿನ್ ತಗೊಂಡಿಲ್ಲ, ತಗೊಳ್ಬೇಕು ಬೇಡ ಅಂದರು. ಅಂದರೆ ಮೊದಲೇ ಪ್ರೀ ಡೆಟರ್ಮಿನೇಷನ್ ಇತ್ತು ಮೈಂಡಲ್ಲಿ. ನಾನಂದ್ರೆ ಅಯ್ಯೋ ತಮಾಷೆಯಾಗಿ 3 ದಿನದ ನೀವೇನು ಮೇಲಕ್ಕೆ ಹೋಗಿಲ್ಲ, ನೀವು ಹೋಗೋದೂ ಇಲ್ಲ ಬಿಡ್ರಿ ಅಂತಂದೆ. ಅದು ಅದೇ ಖುಷಿ ಆಗೋಯ್ತು. ಮಾತ್ರೇನು ಬಿಡಿಸ್ಲಿಲ್ಲ. ಆಮೇಲೆ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸು, ಬ್ಲಡ್ ತಿನ್ನೋ ನಮ್ಮ BM ಹೆಗ್ಡೆ ಸಾಹೇಬ್ರು, ನಾನು ಇದು ಸೇಮ್ ಪ್ರಿನ್ಸಿಪಲ್ ಎಲ್ಲ ಬಿಡಿಸ್ದೆ. ನೆಕ್ಸ್ಟ್ ಮಂತ್ ಬಂದಾಗ 7.9 ಇದ್ದಿದ್ದು HbA1c 8 ಸಮಥಿಂಗ್ ಆಯಿತು, 8.5 8.1. ಕಿಡ್ನಿ ಇಂಪ್ರೂವ್ಮೆಂಟ್ ಆಗಿತ್ತು, ನಿದ್ದೆ ಬಂದಿದೆ, ಕಾಲು ಊತ ಇಲ್ಲ. ಇಷ್ಟು ಬೇಗ ರಿಕವರ್ ಆಗ್ತಾರ? ಆ ರೀತಿ ಬಾಡಿನ ಶಕ್ತಿ ಇದೆ. ಆಮೇಲೆ ನೆಕ್ಸ್ಟ್ ಡೇ ನಂಗೆ ರಿಂಗ್ ಮಾಡಿ ತಮಾಷೆ ಹೇಳಿದ್ರು, ಏನು ಸರ್ ಇದು ಒಂಥರ ಬಿಸ್ಕಿ ಇದ್ದಂಗಿದೆ, ತಗೊಂಡಿದ್ದಿನ ನಿದ್ದೆ ಬಂತು ಅಂತ. ಆ ರೀತಿ ನಮ್ಮ ಬಾಡಿನ ಶಕ್ತಿ ಇದೆ. ನಾವು ಕೆಲವರೆಲ್ಲ ಹೇಳ್ತಾರೆ ಅಯ್ಯೋ ಅದೆಲ್ಲ ಡಯಟ್ ಮಾಡೋದಾಗಲ್ಲ. ವಿತ್ ಮೈ ಫಾರ್ಮುಲೇಟೆಡ್ ಅರ್ಬಲ್ ಡ್ರಗ್ಸ್ ಜೊತೆನಲ್ಲಿ ಅದು ವರ್ಕ್ ಆಗುತ್ತೆ. ಸರ್, ನಾನು ಈ ಪ್ರಶ್ನೆ ನಾನು ಕೇಳಿದ್ನಲ್ಲ, ನಿಮಗೆ ಡೌಟು ಏನು ಇಷ್ಟು ಬೇಗ ಕಂಪ್ಲೀಟ್ಲಿ ಹುಷಾರಾಗುತ್ತಾ ಅಂತ. ಯಾಕೆ ಕೇಳಿದೆ ಅಂತಂದರೆ, BP ಶುಗರ್ ಒಂದ್ಸಲ ಶುರುವಾಯಿತು ಅಂತಂದರೆ ನಾವು ಸಾಯೋವರೆಗೂ ಮೆಡಿಸಿನ್ ತೊಗೋಬೇಕು ಅಂತಲೇ ಹೇಳ್ತಾರೆ, ಆಯಿತಾ? ಬಟ್ ಅಂಥದ್ರಲ್ಲಿ ಗುಣಮುಖರಾಗಿ ಆ ಕಾಯಿಲೆನೇ ಇಲ್ಲದೆ ಇರೋ ಥರ ಹೌ ಕ್ಯಾನ್ ಇಟ್ ಪಾಸಿಬಲ್? ನಾನು ಹೇಳಿದ್ನಲ್ಲ, ಎಕ್ಸೋಕ್ರೈನ್ ಗ್ಲ್ಯಾಂಡ್, ಇದು ಪ್ಯಾಂಕ್ರಿಯಾಸ್, ಡೈಜೆಸ್ಟಿವ್ಸ್ ಅದು ನಾರ್ಮಲ್ ಆಗುತ್ತೆ, ಒಳಗೆ ಎಂಡೋಕ್ರೈನ್ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಓನ್ಲಿ ಟೈಪ್ 1 ನಾನು ನೋಡಿಲ್ಲ. ಟೈಪ್ 1 ನನ್ನ ಮೆಡಿಕೇಶನ್ ಜೊತೆ ತಗೊಂಡು 13 ಆಗಿದ್ದವರು 6 ಇದೆ, ಕಮ್ಮಿ ಆಗಿದೆ HbA1c. ಬಟ್ ಇನ್ಸುಲಿನ್ ಈಗಲೂ 1 ಯೂನಿಟ್ 2 ಯೂನಿಟ್ 3 ಟೈಮ್ಸ್ ತೊಗೊಳ್ತಾ ಇದ್ದಾನೆ ಆ ಮಗು. 100 ಕೇಸ್ ನೋಡಿಲ್ಲ, ಅದರಿಂದ ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಬೇಬೀಸ್ ಆರ್ ಎಂಜಾಯಿಂಗ್, ಮಕ್ಕಳು. ಬಟ್ ಟೈಪ್ 2 ಇಟ್ಸ್ ಅಬ್ಸಲ್ಯೂಟ್ಲಿ ರಿವರ್ಸಿಬಲ್. ಓಕೆ. ಸೊ ಈ 2 ಅಣ್ಣ ತಮ್ಮ ಕಾಯಿಲೆ ಇದೆಯಲ್ಲ, ಒಂದು ಡಯಾಬಿಟೀಸ್ ಆ್ಯಂಡ್ BP, ಈ ಕಾಯಿಲೆಗೆ ಲೈಫ್ ಸ್ಟೈಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ನಾವು ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವೇನು ಹೇಳ್ತೀರಿ, ಹೇಗೆ ಇಟ್ಕೋಬೇಕು ಲೈಫ್ ಸ್ಟೈಲ್? ಫಸ್ಟು ಖುಷಿಯಾಗಿರ್ಬೇಕು, ಅವರು ಬೇರೆಯವರಿಗೆ ಖುಷಿ ಕೊಡಬೇಕು, ಆಟೋಮೆಟಿಕ್ಲಿ ಸ್ಟ್ರೆಸ್ ಹೊಟ್ಟೋಗುತ್ತೆ. ತಿನ್ನೋದ್ರಲ್ಲಿ ಸ್ವಲ್ಪ ಕುಡಿತಾರೆ ಅಂತಂದರೆ 1 ಲೀಟ್ರ್ ಕುಡಿಯೋಕ್ಕೆ ಹೋಗಬಾರ್ದು, ಮಿತಿ ಇರಬೇಕು. ಆಮೇಲೆ ಊಟ ಹೆಚ್ಚಾಗಿ ಸಲಾಡ್ಸು, ಫೈಬರ್ ಸೊಪ್ಪು ಅವೆಲ್ಲ ತಿನ್ನೋದು ಕಲಿಬೇಕು. ಹೆಚ್ಚಾಗಿ ಮೀಟ್ ಅವೆಲ್ಲ ತಗೊಳ್ಬಾರ್ದು. ಆಮೇಲೆ ಶರೀರ ಏಳೋಷ್ಟು ವಾಕ್ ಮಾಡೋದು ಅದು ಮಾಡಬೇಕು. ಶರೀರಕ್ಕೆ ಎಗೇನೆಸ್ಟ್ ಹೋಗಬಾರ್ದು, ಬಟ್ ಖುಷಿಯಾಗಿರ್ಬೇಕು. ಫಸ್ಟ್ ಅದನ್ನ ಕಲಿಬೇಕು. ಆಗ್ಬಿಟ್ಟಿದೆ, ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದೆ, ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ಯಾ ಅಂತ ನಾನು ಬೇರೆ ಕಡೆನೂ ತೋರಿಸ್ದೆ. ಅಲ್ಲಿ ಫುಡ್ ಹೇಳಿದಕ್ಕೆ ಭಯನೇ ಆಗೋಯ್ತು. ಏನು ಇಷ್ಟೊಂದೆಲ್ಲ ಬಿಟ್ಬಿಡ್ಬೇಕಾ ನಾನು ಫುಡ್ ತಿನ್ನೋದು ಎಲ್ಲಾನು ಅಂದ್ಕೊಂಡೆ. ಅದೇ ಒಂಥರ ಮನಸ್ಥಿತಿ ಒಂಥರ ಇದಾಗ್ಬಿಟ್ಟಿತ್ತು, ಡಿಪ್ರೆಷನ್ ಆಗ್ಬಿಟ್ಟಿತ್ತು. ಅಲ್ಲೂ 15 ದಿನ ತಗೊಂಡೆ, ಒಂದು 10 ಡೇಸ್ ತಗೊಂಡು ಆಮೇಲೆ ಅಷ್ಟೇ ಅಲೋಪತಿಗೆ ತಗೊಂಡು ಅದಾದ್ಮೇಲೆ ತಗೊಳ್ಳಿಲ್ಲ. ನಾನು ಸಜೆಸ್ಟ್ ಮಾಡಿದ್ದಿಲ್ಲೇ ಸರ್ ಫಸ್ಟ್, ಬಟ್ ಅವ್ರಿಗೆ ಸಡನ್ ಆಗಿ ಸ್ವಲ್ಪ ಏನು ಆಗೋಯ್ತಲ್ಲ ಅನ್ನೋ ಫೀಲ್ ಅಲ್ಲಿ ಇತ್ತು. ಅದಕ್ಕೆ ಸಡನ್ ಆಗಿ ಎಲ್ಲರೂ ಟ್ರೀಟ್ಮೆಂಟ್ ಬೇಕು ಅನ್ನೋ ಒಂದು ಮೈಂಡ್ ಸೆಟ್ಗೆ ನಾನು ಕೊಡಿಸ್ದೆ. ಆಮೇಲೆ ಇಲ್ಲೇ ನಾನು ಫಸ್ಟ್ ಸಜೆಸ್ಟ್ ಮಾಡಿ, ಫಸ್ಟ್ ಯೂಟ್ಯೂಬ್ ಅಲ್ಲಿ ನಿಮ್ದೇ ನಾನು ಫಸ್ಟ್ ನೋಡಿ ಇಲ್ಲೇ ಬೆಸ್ಟ್ ಟ್ರೀಟ್ಮೆಂಟ್ ಅನ್ಸುತ್ತೆ, ಬಾ ಹೋಗೋಣ ಅಂದ್ರೆ 8 ಡೇಸ್ ಅಲ್ಲಿ ಅವ್ರಿಗೆ ಕನ್ವಿನ್ಸ್ ಆಯ್ತು ಇದೇ ಬೆಸ್ಟ್ ಅಂತ. ಅದನ್ನ ನೋಡಿದೆ ವಿಡಿಯೋಸ್ ಅಲ್ಲೇ. ಊಟ ಎಲ್ಲಾ ತರದ್ದು ನಾರ್ಮಲ್ ಆಗಿ ತಿನ್ಬೇಕು ಅಂತ ಅವ್ರು ಹೇಳಿದ್ದು. ಹಂಗೆ ಇದು ತಿನ್ಬಾರ್ದು, ಇದು ತಿನ್ಕೊಡ್ದು ಅಂದಾಗ ಏನಾಗುತ್ತೆ ಒಂಥರ ಮನಸ್ಥಿತಿ ನಮ್ಗೆ. ಎಲ್ಲಾನು ಹೋದಾಗ ಜೊತೆಗೆ ಯಾರ ಜೊತೆಗೆ ನಾವು ಹೋದ್ರೆ ಏನನ್ನ ತಿಂತಾ ಇದ್ರೆ ಇದು ತಿನ್ನೋಂಗಿಲ್ಲ, ನಾವು ಅದು ತಿನ್ನೋಂಗಿಲ್ಲ ಅಂದಾಗ ಒಂಥರ ಮೆಂಟಲಿ ನಮ್ಗೇನೋ ಇವ್ನಿಗೇನೋ ಆಗೈತೆ ಅನ್ನೋ ಇದಾಗ್ತಿದೆ. ಶುಗರ್ ಐತೆ ಶುಗರ್ ಅನ್ನೋ ಒಂದು ಭಾವನೆ ಬಂದ್ಬಿಡ್ತಿತ್ತೆ ಅಂದ್ಬಿಟ್ಟು ಎಲ್ಲರೂ ಕೇಳಿದಾಗ ನಾವು ಒಂದು ಊಟ ಮಾಡೋಕು ಬೇಜಾರಾಗ್ತೈತೆ, ಇದಾಗ್ತೈತೆ ಅಂದ್ಬಿಟ್ಟು ಇದಾಯಿತು. ನಿಮ್ಮ ಫುಡ್ಡಲ್ಲೂ ತುಂಬಾ ಚೆನ್ನಾಗಿದೆ. ನಾರ್ಮಲ್ ಆಗಿ ಎಲ್ಲ ಹೆಂಗಂತೀರಿ ಸರ್, ಎಲ್ಲ ಫುಡ್ಡು ತಿನ್ನು ಅಂತಾರೆ. ನಾನು ಹೇಳ್ತಾ ಇಲ್ಲ, ನಾರ್ಮಲ್ ಆಗಿ ಜನರಲ್ ಆಗಿ ಹೆಂಗೆ ಎಲ್ಲ ಹೊರಗಡೆ ಹೋದಾಗೂ ಎಲ್ಲರ ಜೊತೆಗೆ ಏನು ತಿನ್ಬೋದು, ನಾನ್ ವೆಜ್ ತಿನ್ಬೋದು, ಇದು ತಿನ್ಬೋದು ಅಂದಾಗ ಖುಷಿಯಾಗಿ ಎಲ್ಲ ಇದು ಮಾಡ್ತೀವಿ. ಮತ್ತೆ ಎಲ್ಲ ಬಿಟ್ಬಿಡಿ ಅಂದಾಗ ಅರ್ಧ ಮನ್ಸ್ತಿ ನಮ್ಗೆ ಅಲ್ಲೇ ಇದಾಗೋಗ್ತೀವಿ, ಡಿಪ್ರೆಷನ್ ಒಂದಾಗ್ತೀವಿ. ಮತ್ತೆ ಏನು ಎಲ್ಲ ಆಗೋಯ್ತೆ, ಏನೋ ತಿನ್ನೋಂಗೆ ಇಲ್ಲ ಅನ್ನೋ ಅನ್ಸ್ಬಿಡ್ತಿತ್ತೆ. ಇನ್ಮೇಲೆ ಫುಲ್ಲು ಎಲ್ಲ ಫುಡ್ಡೇ ಬಿಟ್ಬಿಡ್ಬೇಕಾ ಅನ್ಸ್ಬಿಡ್ತಿತ್ತೆ ಅನ್ನೋ ಇದಾಗಿತ್ತು. ತಿನ್ನೋ ರೀತಿ ಯಾವ ರೀತಿ ಅಂತ ನೀವು ತಿಳಿಸ್ಕೊಟ್ರಿ. ಯಾವ್ದು ತಿನ್ಬೇಕು, ಬೆಸ್ಟ್ ಆಗಿ ತಿನ್ಬೇಕು, ಅದರಿಂದ ಏನು ಬೆನಿಫಿಟ್ ಇದೆ, ಯಾವ ಪ್ರೋಟೀನ್ ವಿಟಮಿನ್ಸ್ ಹೆಚ್ಚಿಗೆ ಸಿಗುತ್ತೆ, ಬೆನಿಫಿಟ್ ಇದೆ ಅಂತ. ಇವಾಗ ಎಲ್ಲ ತಿಂತೀವಿ, ಬಟ್ ಹೆಲ್ತಿಯಾಗಿದ್ದೀವಿ. ಎಕ್ಸಲೆಂಟ್. ಈಗ ಹೇಳ್ರಿ, ನಮ್ಮಲ್ಲಿ ಟ್ರೀಟ್ಮೆಂಟ್ಗೆ ಮುಂಚೆ ನಿಮ್ಮ ಶರೀರ ಹೆಂಗಿತ್ತು? ನಾನು ತುಂಬಾ ವೀಕ್ ಆಗ್ಬಿಟ್ಟಿದ್ದೆ, ನಂಬರ್ 1. ಆಮೇಲೆ ಕಣ್ಣು ಅವ್ರಿಗೆ ಬ್ಲರ್ ಆಗ್ಬಿಟ್ಟಿತ್ತು. ಆಮೇಲೆ ಅದನ್ನ ರೆಟಿನೋಪತಿ ಅಂತಾರೆ. ಅದು ಏನಾಗ್ಬಿಟ್ಟಿತ್ತು ಅಂದ್ರೆ
ಮಂಜಾಗೋದು, ಈ ಮೊಬೈಲ್ ಎಲ್ಲ ನೋಡಿದಾಗ ಒಂಥರ ಇದಾಗೋದು. ನಂಬರ್ ಎಲ್ಲ ಮೊದಲು ಕ್ಲೀನಾಗಿ ನೋಡ್ತಾ ಇದ್ದೆ, ತಗೊಂಡು ಒಂದು 15 ದಿನ ಆದ್ಮೇಲೆ ತಿರ್ಗಾ ಬಂದಾಗ ಕೇಳಿದಾಗ ನೋಡಿ ಅಂತ ಡಾಕ್ಟರ್ ತೋರಿಸಿ ಅಂದ್ರು, ಹಂಗು ಕಂಡಕ್ಟರ್ ತೋರಿಸಿ ಅಂದ್ರು. ನಾನಿಲ್ಲ, ಆಮೇಲಕ್ಕೆ ತಿರ್ಗಾ ಇನ್ನೊಂದು ಟಾನಿಕ್ ಕೊಟ್ಟರು. ಅದು ಒಂದು 10 days ಏನೋ ಅಷ್ಟೇ ಯೂಸ್ ಮಾಡಿದ್ದು ನಾನು, ಮಧ್ಯಾಹ್ನದ ಹೊತ್ತು. ಅದು ಆಟೋಮೆಟಿಕ್ ಆಗಿ ಇದಾಯ್ತು. ಇವಾಗ ನಾರ್ಮಲ್ ಆಗಿ ಎಲ್ಲ ಐತೆ. ಮೊದಲಾಗಿದ್ರೆ ಮಂಜಾಗಿ ಕಾಣಿಸೋದು, ತುಂಬಾ ದೂರ ಇದ್ರೂ ಮಂಜಾಗಿ ಕಾಣಿಸೋದು. ಇವಾಗ ತುಂಬಾ ಅಂದರೆ ಕಣ್ಣು ಕ್ಲಿಯರೆನ್ಸು ಎಷ್ಟು ದಿನದಲ್ಲಿ ಗೊತ್ತಾಯ್ತು ನಿಮಗೆ? ನಮ್ಮ 10 days ಎಕ್ಸೆಲ್ಟ್. ಆಮೇಲೆ ಇನ್ನೇನೇನು ಚೇಂಜಸ್ ಆಯಿತು? ಹೆಡ್ಡೇಕು ಮೊದಲು ನನಗೆ ಒಂಥರ ತಲೆಭಾರ ಬಂದ್ಬಿಡೋದು, ಒಂಥರ ಇದಾಗ್ಬಿಡೋದು. ಆವಾಗ ಅದಕ್ಕೋಸ್ಕರನೇ ತಿರ್ಗಾ 15 ದಿನದಲ್ಲೇ ತಿರ್ಗಿ ಹೇಳಿದಕ್ಕೆ ಅವರು ಟಾನಿಕ್ ಇನ್ನೊಂದು ಕೊಟ್ಟರು. ತುಂಬಾ ಚೆನ್ನಾಗಿತ್ತು. 10 ದಿನ ಅದು ಅಷ್ಟೇ ನಾನು ತಗೊಂಡಿದ್ದು. ಇವಾಗ ಹಂಗೆ ಐತೆ ಅದು, ಅದಕ್ಕೆ ಏನಿಲ್ಲ. ಓಕೆ. ಆಮೇಲೆ ಇನ್ನೇನು ಪ್ರಾಬ್ಲಮ್ ಇತ್ತಮ್ಮ? ಅಷ್ಟೇ ಸರ್, ಅಷ್ಟೇ. ಸೊ ಒಟ್ಟಾರೆ ಈಗ ಹೆಂಗಿದೆ ಮೊದಲಕ್ಕೂ ಇವಾಗ ಶರೀರ ತುಂಬಾ ಚೆನ್ನಾಗಿದೆ. ಇವಾಗ ಎಲ್ಲರೂ ಕೇಳ್ತಾರೆ ಇವಾಗ ಕರೆಕ್ಟಾಗಿ ಇದೆಯಾ ಅಂತ. ಮೊದಲು ತುಂಬಾ ವೀಕ್ ಆಗಿಬಿಟ್ಟಿದೆ. ಕಮ್ಮಿ ಅಂದ್ರೂ 18 kg ನಾನು ಡೌನ್ ಆಗಿದೆ ಸರ್. ಓಹೋ, ಈಗ ಎಷ್ಟು kg ಇಂಪ್ರೂವ್ ಆಗಿದ್ರಿ ಸರ್? ಈಗ ನಾರ್ಮಲ್ 85 ಇದ್ದೀನಿ. 80 70 80 ಇದ್ದವನು ಇವಾಗ ನಾರ್ಮಲ್ 80 ಮೇಲೆ ಬಂದಿದ್ದೀನಿ. ಚೆಕ್ ಮಾಡಿಲ್ಲ, 85 ಇದ್ದಿದ್ದು ಅವಾಗ. ಅಂದ್ರೆ ಆಲ್ಮೋಸ್ಟ್ ಈಗ ಚೆನ್ನಾಗಿದ್ರಿ. ಚೆನ್ನಾಗಿದೆ. ಒಟ್ಟು ಎಷ್ಟು 3 ತಿಂಗಳು ತಗೊಂಡ್ರಾ? ಸೊ ಈಗ 14.9 ಇಂದ ಎಷ್ಟಾಗಿದೆ ಇವತ್ತು? 6.7 ಆಗಿದೆ ನೋಡ್ರಿ. ಯಾವ ಅಲೋಪತಿಕ್ ಮೆಡಿಕೇಶನ್ಸ್ ಎಲ್ಲ ಏನಿಲ್ಲ. 14.9 HbA1c, ಹೈಯೆಸ್ಟ್. 350 ಶುಗರ್, ಫಾಸ್ಟಿಂಗ್. ಪೋಸ್ಟ್ ಈಸ್ 400+. ಕಣ್ಮಬ್ಬು, ವೆಯ್ಟ್ ರೆಡ್ಯೂಸ್ ಆಗೋಗಿದ್ದಾರೆ, ನಿದ್ದೆ ಬರ್ತಾ ಇಲ್ಲ. ಅಲ್ಟಿಮೇಟ್ಲಿ ಹಾಸ್ಪಿಟ್ಲಿಗೆ ಹೋದರು. ಅವ್ರು ಏನೆಲ್ಲ ಹೇಳಿದರು, ಅವ್ರ ಮಿಸ್ಸಸ್ಸು ಮನೆ ರಸ್ತೂಟ ಇದು ಎಲ್ಲ ಗೊತ್ತಿತ್ತು. ಸೊ ಇಮಿಡಿಯೇಟ್ಲಿ ಅಂದರು, ಅಲ್ಲಿಂದ ನನ್ನ ಹತ್ರ ಕರ್ಕೊಂಡು ಬಂದರು. ಆ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ. 3 monthsಲ್ಲಿ 15.9 ಅಥವಾ 14.9 ರಿಡ್ಯೂಸ್ ಟು 6.7. ಆಮೇಲೆ ಶುಗರ್ ಲೆವೆಲ್ 90 100 ಆಗೋಯ್ತು. ಫಾಸ್ಟಿಂಗು 120 140 ಪೋಸ್ಟ್ ಆಯಿತು. 6 ತಿಂಗಳಲ್ಲಿ ಇಟ್ ಹ್ಯಾಸ್ ಬಿಕಮ್ ನಾರ್ಮಲ್. ಆ ರೀತಿ ಬಾಡಿ ಮತ್ತೇನು ಬೇಕಾಗಿಲ್ಲ. ದೇರ್ ಆಫ್ಟರ್ ಮತ್ತೆ ಟ್ರೀಟ್ಮೆಂಟ್ ತಗೊಳ್ತಾರೆ. ಸ್ವಲ್ಪ ಬಾಯಿನ ನೆಟ್ಕಿಟ್ಕೊಂಡಿರ್ಬೇಕು. 50% ಅಷ್ಟು. ಬಾಯಿ ಅಂದ ತಕ್ಷಣ ಕಿಚನ್ ನೆನಪಾಗುತ್ತೆ ಸರ್. ಅದನ್ನೇ ಓಕೆ. ಹೆಚ್ಚಾಗಿ ಸೊಪ್ಪು ತರಕಾರಿ ತಿನ್ನೋದು ಕಲಿಬೇಕು. ಓಕೆ. ಅಗಸೆ ಮಜ್ಜಿಗೆ ಒಂದ್ಸರಿ ತಗೊಳ್ಬೇಕು. ಆಫ್ಟರ್ ದ್ಯಾಟ್ ಒಂದ್ಸರಿ ಹಸಿ ತರಕಾರಿ ಜ್ಯೂಸ್ ತಗೊಳ್ಬೇಕು. ಅಗಸೆ ಮಜ್ಜಿಗೆ ಹೇಗೆ ಮಾಡಬೇಕು? ಅಗಸೆ ಮಜ್ಜಿಗೆ ಅದು ಒಂಥರ ಮಹಾ ಅಮೃತ. ಹೌದಾ? 1 tablespoon ಬೀಜ ಈಕ್ವಲೆಂಟ್ ಟು 5,000 rupees ವರ್ತ್. ಸೀರಿಯಸ್ಲಿ? ಎಸ್. 50 kg ಕಡಲೆ ಬೀಜನಲ್ಲಿ ಎಷ್ಟು ಒಮೆಗಾ 3 ಒಮೆಗಾ 6 ಲಿಗನನ್ಸ್ ಇದೆ, ಅದು 1 tablespoon ಬೀಜನಲ್ಲಿದೆ. ವಾವ್. ಒಮೆಗಾ 3 ಒಮೆಗಾ 6 ಸೆಲ್ಯುಲಾರ್ ಲೆವೆಲಲ್ಲಿ ಮೆಟಬಲಿಕ್ ಆ್ಯಕ್ಟಿವಿಟಿ, ರೆಸ್ಪಿರೇಟರಿ ಸಿಸ್ಟಮ್ನ ರೆಗ್ಯುಲೇಟ್ ಮಾಡುತ್ತೆ. ಲಿಗನನ್ಸು ಸ್ವಚ್ಛ ಮಾಡುತ್ತೆ ಬಾಡಿನ. ಸೊ ಎನಿಬಡಿ ಕ್ಯಾನ್ ಟೇಕ್. ಇದು ಡಾಕ್ಟರ್ ಜೋಹಾನಾ ಬೆಡ್ವಿಕ್ ಪ್ರಿನ್ಸಿಪಲ್ಸು. ಉರಿಬಾರ್ದು ಬೀಜನ್ನ, ಪೌಡ್ರ್ ಮಾಡಿ ಇಡಬಾರ್ದು, ಫ್ರೆಶ್ ಆಗಿ ಮಾಡಬೇಕು. ಇನ್ಸ್ಟೆಂಟು ಮೊಸರಲ್ಲಿ ಬ್ಲೆಂಡ್ ಮಾಡಬೇಕು. ಆಯಿಲ್ಸ್ ಕನ್ವರ್ಟ್ ಮಾಡೋದಕ್ಕೆ ವಾಟರ್ ಸಾಲ್ಯುಬಲ್ ಆಗಿ ಮಾಡಿದಾದ್ಮೇಲೆ 15 ನಿಮಿಷದೊಳಗಡೆ ತೊಗೊಳ್ಬೇಕು. ಅದು ಪ್ರಿನ್ಸಿಪಲ್ಸ್. ಸಿಂಪಲ್. ದಟ್ ಈಸ್ ದ ಬೆಸ್ಟ್ ಫಾರ್ ದಿಸ್ ಪೀಪಲ್. ಎಸ್. ಓಕೆ ಸರ್. ಬೋತ್. ಈಗ ಪ್ರಕೃತಿ, ಯಾವುದೋ ಒಂದು ಮರ ಆಗಿರ್ಬೋದು, ಗಿಡ ಆಗಿರ್ಬೋದು, ಅದನ್ನು ನೋಡಿದಾಗ ನಮ್ಮ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಇವೆರಡು ಗಿರಾಕಿ ಸ್ಟ್ರೆಸ್ನವರೇ. BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅವ್ರು ಬೇರೆ ಬೇರೆದಕ್ಕೆ ಆಹ್ವಾನ ಕೊಡೋದಕ್ಕಿಂತ ಮುಂಚೆ ಇಲ್ಲಿ ಯಾವ ಪ್ಲ್ಯಾಂಟ್ನ ಆಹ್ವಾನಿಸ್ಕೊಂಡ್ರೆ ತಮ್ಮ ಮನೆಗೋ ತಮ್ಮ ಪಾರ್ಕಿಗೋ ತಾವಿರೋ ಜಾಗದಲ್ಲೋ ಅವ್ರ ಲೈಫ್ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳೋದು ಏನಂದರೆ, ಒಂದು ಅರಳಿ ಮರ, ಇನ್ನೊಂದು ಬೇವಿನ ಮರ. ಈ ಅರಳಿ ಮರನ ಯಾಕೆ ಹೇಳ್ತೇವೆ ಅಂದರೆ, ಅರಳಿನಲ್ಲಿ ಮರದಲ್ಲಿ ಏನೋ ಹಣ್ಣು ಉತ್ಪತ್ತಿ ಆಗುತ್ತೆ, ಅದು ಪಕ್ಷಿಗಳಿಗೆ ಒಂಥರ ದೊಡ್ಡ ಆಹಾರ. ಸೊ ಆಟೋಮೆಟಿಕ್ಲಿ ಪಕ್ಷಿಗಳನ್ನು ನೀವು ಪ್ರೊಟೆಕ್ಟ್ ಮಾಡ್ದಂಗೆ ಆಗ್ತೈತೆ. ಆಮೇಲೆ ಆ ಲೀಫು ಅಷ್ಟೇನೆ BP-ಗೆ ಅತ್ಯಂತ ನಾರ್ಮಲ್ ಮಾಡುವಂಥ ಶಕ್ತಿ ಇದೆ ಅದರಲ್ಲಿ. ಒಂದು 3 ಎಲೆನ ಕಷಾಯ ಮಾಡ್ಕೊಂಡು ಕುಡಿದ್ರೆ ಸಾಕು, ಅಗಸೆ ಮಜ್ಜಿಗೆ ತೊಗೊಂಡು ಆ BP ಅವರೇ ನೋಡ್ಕೊಬೋದು. ಅಷ್ಟು ಅದರಲ್ಲಿ ಶಕ್ತಿ ಇದೆ. ನೋಡಿ, ಯಾವುದೇ ಆಗಲಿ, ಎಸ್ಪೆಷಲಿ ಐ ಡೋಂಟ್ ನೋ ಇನ್ ಅದರ್ ಕಲ್ಚರ್, ಹಿಂದೂ ಕಲ್ಚರಲ್ಲಿ ಎಲ್ಲೆಲ್ಲಿ ಟೆಂಪಲ್ ಇರ್ತದೆ ಅಲ್ಲಿ ಬೇವಿನ ಮರ ಮತ್ತು ಇದು ಏನು ಪೀಪಲ್ ಟ್ರೀ. ಏಕೆಂದರೆ ಅದು ನೆಕ್ಸ್ಟ್ ಜನ್ರೇಷನ್ ಟು ಜನ್ರೇಷನ್ನು ಅದರ ಮೆಡಿಸಿನ್ ಎಲ್ಲ ಗೊತ್ತಾಗಲಿ ಅಂತ.
ಆಮೇಲೆ ಬೇಲ್ ದಂಡದು ಹಾಕಿರ್ತಾರೆ, ಹೌದು. ಅದೂ ಮೆಡಿಸಿನ್ ವ್ಯಾಲ್ಯೂನೇ. ಆಮೇಲೆ ನೀವು ತಟ್ಟೆನಲ್ಲಿ ಏನೇ ಪೂಜೆ ಸಾಮಾನು ಇದ್ರೆ ಅದರಲ್ಲಿ ಎಲೆಗಳಿಟ್ಟಿರ್ತಾರೆ, ಅದು ಮೆಡಿಸಿನ್ ವ್ಯಾಲ್ಯೂನೇ. ಆಮೇಲೆ ಅಕ್ಕಿ ಇಟ್ಟಿರ್ತಾರೆ, ಅಕ್ಕಿನೂ ಮೆಡಿಸಿನ್ ವ್ಯಾಲ್ಯೂನೇ. ಆಮೇಲೆ ಅದು ಇದು ಸ್ಪ್ರೌಟ್ಸ್ ಇಟ್ಟಿರ್ತಾರೆ, ಭತ್ತದ್ದು, ಅದು ಮೆಡಿಸಿನ್ ವ್ಯಾಲ್ಯೂನೇ. ಗೋಧಿ, ಮೆನಿ ಥಿಂಗ್ಸ್ ಜನ್ರೇಷನ್ ಟು ಜನ್ರೇಷನ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಅದನ್ನ ರಿಲಿಜಿಯಸ್ ಆಗಿ ಇದು ಮಾಡಿದ್ದಾರೆ. ಈಗ ಫಾಸ್ಟಿಂಗ್, ದಟ್ ಇಸ್ ಆಲ್ಸೋ ಇದು. ಈವನ್ ರಂಜಾನಲ್ಲಿ ಫಾಸ್ಟಿಂಗ್ ಮಾಡ್ತಾರೆ, ದ ಹೋಲ್ ಬಾಡಿ ವಿಲ್ ಗೆಟ್ ರಿಜುವಿನೇಟ್. ಅದೇ ರೀತಿನೇ ನಮ್ಮಲ್ಲೂ ಫಾಸ್ಟಿಂಗ್ ಮಾಡ್ತಾರೆ, ಸಂಕಷ್ಟಿ, ಉಪವಾಸ ಆಗಿದೆ. ಎಲ್ಲನೂ ಏನು ಗೊತ್ತಾ, ಇವೆಲ್ಲದನ್ನ ಜನ್ರೇಷನ್ ಟು ಜನ್ರೇಷನ್ ಬಂದಿರೋದು. ಎಸ್ ಸರ್, ಇದಕ್ಕೆ ವೆಲ್ ಸೆಟ್ ಸರ್. ನಾನು ಕೋಟ್ಯಂತರ ಶುಗರ್ BP ಪೇಷಂಟ್ಸ್ಗಳಿಗಿರುವಂತಹ ಒಂದು ಪ್ರಾಬ್ಲಮ್ಮು ಅಥವಾ ಒಂದು ಬಯಕೆನೋ ಅದನ್ನು ನಾನು ನಿಮ್ಗೆ ಕೇಳಲೇಬೇಕು. ತುಂಬ ಜನ ಮಿರಾಕಲ್ಸ್ ಡ್ರಿಂಕ್ಸ್ ತೊಗೊಂಡು ಮಿರಾಕಲಿ ಅವರು ಗುಣಮುಖರಾಗಿದ್ದಾರೆ. ಇದರಿಂದ ಸ್ಟ್ರೆಸ್ ಆಗಿರ್ಬೋದು, BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಬೇರೆ ಬೇರೆ ಕಾಯಿಲೆ ಆಗಿರ್ಬೋದು. ನಾರ್ಮಲ್ ಲೈಫಿಗೆ ಬಂದ ನಂತರ ಸ್ವೀಟ್ಸ್ ತಿನ್ಬೋದಾ ಸರ್? ಒಂದು ಹೇಳ್ತೀನಿ, ಎಂಜಾಯ್ ಮಾಡಬೇಕು. ಈಗ ನಾನು ಮೈಸೂರು ಪಾಕ್ ತೊಗೊಂಡು ನಿಮಗೂ ಸ್ವಲ್ಪ ಹಂಚ್ಕೊಂಡೆ, ಆದರೆ ಮೈಸೂರು ಪಾಕ್ ಅದು ಚಿಕ್ಕ ಬಿರಿಯಾನಿ ಚೆನ್ನಾಗಿದೆ ಅಂತಂದ್ರೆ ಇಷ್ಟು ತಿನ್ನೋದಲ್ಲ. ಒಂದು ಸ್ವಲ್ಪ ಎಂಜಾಯ್ ಮಾಡಬೇಕು ವಿನಃ ಊಟ ಹಂಗೆ ತಿನ್ನಕ್ಕೆ ಹೋಗ್ಬಾರ್ದು ಅಂತ ನಾನು ಹೇಳ್ತಾರೆ. ಆಮೇಲೆ ಯಾವಾಗಲೂ ತಿನ್ನಕ್ಕೆ ಹೋಗ್ಕೊಡೋದು. ಇವತ್ತು ನೋಡಿ, ಇವತ್ತು ಯಾವುದು ಈ ಹೋಳಿ ಹಬ್ಬ ಇದೆ. ಹೋಳಿ ಹಬ್ಬದಲ್ಲಿ ನಾವು ಬಿಹಾರ್ ಕಲ್ಚರ್ ಆಗೋಗ್ಬಿಟ್ಟಿದೆ. ಬಿಹಾರಲ್ಲೇ ಇದ್ದಿದ್ದಕ್ಕೆ ಅಲ್ಲಿ ಒಂದು ಸ್ವೀಟ್ ಮಾಡ್ತಾರೆ, ಆ ಪೂವ ಅನ್ನೋದು ಮಾಡ್ತಾರೆ. ಅದು ಬೆಲ್ಲ ಮತ್ತು ಇದು ಅಕ್ಕಿ ಹಿಟ್ಟು ಅದೆಲ್ಲ ಹಾಕಿಬಿಟ್ಟು ಅದು ಒಂಥರ ಡೆಲಿಕೇಸಿ. ಪೂವ ಮತ್ತು ತೂತೊಡೆ ವಿತ್ ಇದು ಏನೋ ಮೊಸರಲ್ಲಿ ಹಾಕಿ, ಆಮೇಲೆ ಮೀಟು ಅಲ್ಲಿ ಅದರದ್ದು ಕಲ್ಚರ್ ದೊಡ್ಡ ಹಬ್ಬ ಇದು ಇನ್ ಬಿಹಾರ್ ಆ್ಯಂಡ್ UP, ಆಫ್ಕೋರ್ಸ್ ನಾರ್ತ್ ಇಂಡಿಯಾ. ಹೋಳಿ ಹಬ್ಬ ಅಂದರೆ ತುಂಬ ಮೋಸ್ಟ್ ಕಲರ್ಫುಲ್ ಫೆಸ್ಟಿವಲ್ ಇದು. ಸೊ ಹಂಗೆ ಕೆಲವೊಂದು ಹಬ್ಬಗಳಲ್ಲಿ ತಿನ್ಬೇಕೇನ. ಈಗ ಹೋಳಿಗೆ ನಾವು ಮಕ್ಕಳಿದ್ದಾಗ ಕನಸು ಅಷ್ಟೇ, ಬರೀ ಯಾವಾಗ ಯುಗಾದಿ ಹಬ್ಬದಲ್ಲಿ ಕಜ್ಜಾಯ ಬರೀ. ಈಗೇನೂ ಇಲ್ಲ, ತಿನ್ಬೇಕನ್ನಿಸ್ತಾ ರಸ್ತೆನಲ್ಲೇ ಇರ್ತಾರೆ, ಟಕ್ ಅಂತ ಒಂದು ಕಜ್ಜಾಯ ತಗೊಂಡ ಆಮೇಲೆ ಬಾಡಿ ಅದನ್ನು ಅಡ್ಜಸ್ಟ್ ಆಗಲ್ಲ. ಓಕೆ, ಬೀನ್ ಲಿಮಿಟ್ಸ್ ಅಂತ ಹೇಳ್ತಾ ಇದ್ದೀರಿ. ಅದಕ್ಕೆ ವೆಲ್ ಸರ್, ನಿಮ್ಮ ಭೇಟಿ ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತಷ್ಟು ಮನೆ ಮದ್ದುಗಳ ಜೊತೆ ಮತ್ತಷ್ಟು ಟಾಪಿಕ್ಸ್ಗಳ ಜೊತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮಿಂಗ್ಸ್. ವೆಲ್, BP ಶುಗರ್ ಅಷ್ಟೇ ಅಲ್ಲ, ನಿಮ್ಗೆ ಯಾವುದೇ ಕಾಯಿಲೆ ಇರಲಿ, ಏನೇ ಇರಲಿ, ಲಾಸ್ಟ್ ಸ್ಟೇಜಲ್ಲಿ ಇದ್ದೀರಾ, ಡಾಕ್ಟರ್ ಬದುಕೋದೇ ಇಲ್ಲ ಅಂತ ಹೇಳ್ತಿದ್ದಾರಾ, ಅಥವಾ ನಿಮಗೆ ಗುಣಮುಖಪಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಸಿಚುವೇಶನ್ ನಿರ್ಮಾಣ ಆಗಿದೆಯಾ, ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಮಿರಾಕಲ್ ಡ್ರಿಂಕ್ಸಿಂದ ಇಲ್ಲಿ ಡಾಕ್ಟರ್ ರಾಜು ಸರ್ ಮತ್ತು ಅವರ ಎಂಟೈರ್ ಟೀಮ್ ನಿಮಗೋಸ್ಕರ ಕಾಯ್ತಾ ಇದೆ, ನಿಮ್ಮ ಕಾಯಿಲೆಯನ್ನು ಗುಣಪಡಿಸೋಕ್ಕೋಸ್ಕರ. ಸೊ ಹಾಗಾಗಿ ನಿಮ್ಗೆ ಏನೇನು ಮಾಡಬೇಕು ಅನ್ನೋದು ಗೊತ್ತೇ ಇದೆ. ಈಗ ಸಾಕಷ್ಟು ಇನ್ಫಾರ್ಮೇಷನ್ಸ್ ಕೂಡ ಬೇರೆ ಬೇರೆ ಕಾಯಿಲೆ ಬಗ್ಗೆ ಕೊಟ್ಟಿದ್ದಾರೆ. ನಿಮಗೆ ಏನಾದರೂ ಡೌಟ್ ಇದ್ದರೆ ಅಥವಾ ನಿಮಗೆ ಏನಾದರೂ ಕ್ವ್ಯಾರಿ ಇತ್ತು ಅಂತಂದರೆ ಈ ಕಾಂಟ್ಯಾಕ್ಟ್ ನಂಬರ್ನ ನೀವು ಟ್ರೈ ಮಾಡಬಹುದು. ಅದರ ಜೊತೆಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಡೆಫಿನೆಟ್ಲಿ ನಾನು ಸರ್ ಜೊತೆ ಈ ವಿಚಾರದ ಬಗ್ಗೆ ಮಾತಾಡ್ತೀನಿ. ನಾನು ಹೋಗಿ ಬರೋ ಸಮಯ. ನಮಸ್ಕಾರ.